ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಂಗಳ ಪ್ರಭುರಾಜ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಅಕ್ಕಿ ಲಡ್ಡು. ಸೊ ಈ ಲಡ್ಡು ಮಾಡಲಿಕ್ಕೆ ನಾನು ಉಪಯೋಗ ಮಾಡ್ತಿರೋಂಥ ಅಕ್ಕಿ ಬಂದು ಕುಚ್ಚಲಕ್ಕಿ ರೆಡ್ ರೈಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ 1-2 ಅವರ್ ಒಣಗಿಸಿ ತೊಗೊಂಡಿದ್ದೀನಿ. ಸೊ ಇವಾಗ ಈ ಅಕ್ಕಿನ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಬುರುಗು ಬರುವಾಗೆ. ಈಗ ನಾವು ಕಡಲೆಪುರಿದು ಬುರುಗು ಬರುತ್ತಲ್ಲ, ಅದೇ ರೀತಿ ಇದು ಸ್ವಲ್ಪ ಬುರುಗು ಬರುವಾಗೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇದ್ರ ರುಚಿ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಆಗಿರೋ ಜೊತೆಗೆ ಒಳ್ಳೆ ಅರೋಮನೂ ಇರುತ್ತೆ, ತಿನ್ನಲಿಕ್ಕೆ ಒಳ್ಳೆ ರುಚಿಯಾಗಿರುತ್ತೆ ಅಂತ ನಾವು ಇದನ್ನು ಸ್ವಲ್ಪ ಬುರುಗು ಬರುವಾಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನೀಗ ಬುರುಗು ಬರುವಾಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಚಟಪಟ ಅನ್ನುವಾಗ ನಾವು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಬಟ್ಲು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ 2 ಬಟ್ಲು ಅಕ್ಕಿನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಸೊ ಇದ್ರ ಜೊತೆಗೆ ನಾನು 1 ಬೌಲು ಡ್ರೈ ಕೊಕೊನಟ್ ತೊಗೊಂಡಿದ್ದೀನಿ, ಅದನ್ನು ತುರಿದು ತೊಗೊಂಡಿದ್ದೀನಿ ಚೆನ್ನಾಗಿ. ಸೊ ಇದನ್ನು ನಾನು ಲೈಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ನಾವು ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ನಾವು ಅಕ್ಕಿ ಲಡ್ಡುನ ನಾವು ಜಾಸ್ತಿ ದಿನ ಇಟ್ಕೊಂಡು ತಿಂದ್ರೂ ಲಡ್ಡು ಏನೂ ಆಗಲ್ಲ. ಸೊ ಹಾಗೆ ತಾಜಾತನ ಇರುತ್ತೆ ಹಾಗೂ ರುಚಿ ಹಾಗೇ ಇರುತ್ತೆ ಅಂತ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದ್ರ ಜೊತೆಗೆ ನಾನು ದ್ರಾಕ್ಷಿ ಗೋಡಂಬಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕಲಿಕ್ಕೆ ಮೊದಲಿಗೆ ನಾನು ಗೋಡಂಬಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾನು ದ್ರಾಕ್ಷಿ ಹಾಕಿ ಜೊತೆಗೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಣ್ಣಗಾಗಿರುವ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಸೊ ಫೈನ್ ಪೌಡರ್ ಮಾಡ್ಕೊಂಡು ಇದನ್ನು ನಾವು ಜರಡಿ ಹಿಡಿಬೇಕು. ಏನಕ್ಕೆಂದರೆ ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಇದು ಪೂರ್ತಿಯಾಗಿ ನುಣ್ಣಗಾಗೋಲ್ಲ. ಸೊ ಹಾಗಾಗಿ ತರಿಯಾಗಿರೋದ್ರಿಂದ ನಾವು ಸ್ವಲ್ಪ ಜರಡಿ ಹಿಡಿದ್ರೆ ನಮಗೆ ಫೈನ್ ಪೌಡರ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಜರಡಿ ಹಿಡ್ಕೊಳ್ಳೋಣ. ಈಗ ನಾನು ಒಂದು ಜರಡಿಯಲ್ಲಿ ಹಾಕ್ಕೊಂಡು ಜರಡಿ ಹಿಡಿತಾ ಇದ್ದೀನಿ. ಸೊ ಜರಡಿ ಹಿಡಿದ ನಂತರ ಅದರಲ್ಲಿ ಏನು ನಮಗೆ ತರಿಯಾಗಿರುತ್ತಲ್ಲ, ಅದನ್ನು ನಾವು ಮತ್ತೊಮ್ಮೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುನಃ ನಾವು ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಲಡ್ಡು ಮಾಡಲಿಕ್ಕೆ ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದ್ರ ಜೊತೆಗೆ ನಾನು ಇಲ್ಲಿ ಉಪಯೋಗ ಮಾಡ್ತಿರೋದು ಬಂದು ಏಲಕ್ಕಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ತೆಂಗಿನಕಾಯಿ ತುರಿ, ದ್ರಾಕ್ಷಿ ಗೋಡಂಬಿ, ಅಕ್ಕಿ ಹಿಟ್ಟು. ಸೊ ಇಷ್ಟೇ ಪದಾರ್ಥದಲ್ಲಿ ನಾವು ಮಾಡುವಂಥ ಲಾಡು ಆಗಿರುತ್ತೆ ಇದು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಪ್ಯಾನ್ಗೆ 1 ಬೌಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1/4 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವೆರಡು ಚೆನ್ನಾಗಿ ಕುದಿಬೇಕು. ಬೆಲ್ಲ ಕುದಿದಾಗ ಅದರದ್ದು ಏನೇ ಕಸ ಇದ್ದರೂ ಎಲ್ಲ ಮೇಲೆ ಬರುತ್ತೆ. ಅದನ್ನು ನಾವು ಒಂದ್ಸಲ ಜಾಲ್ರ ಮಾಡ್ಕೊಳ್ಬೇಕು, ಏನಾದರೂ ಕಸ ಇದ್ದರೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಆರ್ಗ್ಯಾನಿಕ್ ಬೆಲ್ಲ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಕಸ ಏನೂ ಇಲ್ಲ. ಸೊ ನಾನು ಹಾಗಾಗಿ ಇದನ್ನು ಜಾಲ್ರ ಏನು ಮಾಡ್ತಾಯಿಲ್ಲ. ಇದು ನಾನೀಗ ಕುದೀಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕಾದ್ರೆ ಇದು ನಮಗೆ ಗೊತ್ತಾಗುತ್ತೆ ಎಷ್ಟು ನಮಗೆ ಹದ ಬೇಕು ಅಂತ. ಅದನ್ನು ನೋಡಿಕೊಂಡು ನಾವು ಇದನ್ನು ಗಟ್ಟಿ ಪಾಕ ಬೇಕಾ ಅಥವಾ ತೆಳು ಪಾಕ ಬೇಕಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದು ಪಾಕ ರೆಡಿ ಆದಾಗ ನಾವೊಂದು ಒಂದು ಬೌಲ್ ನೀರಿಗೆ ಸ್ವಲ್ಪ ಪಾಕವನ್ನು ಹಾಕಿ ನೋಡಿದಾಗ ಅದು ಫುಲ್ ಹರಡ್ಕೋಬಾರ್ದು, ಒಂದೇ ಕಡೆ ಅದಿದ್ದರೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಈಗ ನಾವು ಪಾಕನ ಚೆಕ್ ಮಾಡಿಬಿಟ್ಟು ನೋಡೋಣ. ನೋಡಿ, ಇಷ್ಟು ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದು ಅಷ್ಟೊಂದು ಹರಡ್ಕೊಳ್ತಾ ಇಲ್ಲ, ನಮ್ಗೆ ಇಷ್ಟು ಹದ ಇದ್ದರೆ ಸಾಕು. ಸೊ ಇವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿದೆ. ಈಗ ಏನು ನಾವು ರೆಡಿ ಮಾಡ್ಕೊಂಡಿಂಥ ತೆಂಗಿನ ತುರಿ ಎಲ್ಲನೂ ನಾವು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈಗ ನಾನು ಮೊದಲಿಗೆ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವನ್ನೆಲ್ಲ ಚೆನ್ನಾಗಿ ನಾವು ಒಂದರ ನಂತರ ಒಂದೊಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇವನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಮೀಡಿಯಮ್ ಫ್ಲೇಮಲ್ಲಿ ಬೇಡ, ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇರಲಿ. ಸೊ ಇದಕ್ಕೆ ನಾನು ಇವಾಗ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನೀಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕೊನೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸೊ ನಾವು ಅಕ್ಕಿ ಹಿಟ್ಟು ಹಾಕಿದ ಮೇಲೂ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಬಾರ್ದು, ಅದು ಸಣ್ಣ ಉರಿಯಲ್ಲೇ ಇರಬೇಕು. ಏಕೆಂದರೆ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ, ನಾವು ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಅಕ್ಕಿ ಹಿಟ್ಟು ಹಾಕಿದ ಮೇಲೂ ಜಸ್ಟ್ ಒಂದು ಸ್ವಲ್ಪ ಸೆಕೆಂಡ್ಸ್ ಆದರೂ ನಾವು ಗ್ಯಾಸ್ ಸ್ಟವ್ನ ಆನೇ ಇಡಬೇಕು. ನೋಡಿ, ಈಗ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಅಕ್ಕಿ ಹಿಟ್ಟನ್ನ ಒಂದೇ ಸಲ ಹಾಕ್ತಾಯಿಲ್ಲ, ನಾನು ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇದು ಮಿಕ್ಸ್ ಕೊಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆದ ನಂತರ
ಉಳಿದಿರೋಂಥ ಅಕ್ಕಿ ಹಿಟ್ಟನ್ನು ನಾವು ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಇವಾಗ ಉಳಿದಿರೋಂಥ ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನೇನು 2 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಎಲ್ಲನೂ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ನ ಈಗ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು 2 ನಿಮಿಷ ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಈಗ ನೋಡಿ ನಾನು ರೌಂಡಾಗಿ ಉಂಡೆಯನ್ನು ಕಟ್ತಾ ಇದ್ದೀನಿ. ಈ ಅಕ್ಕಿ ಲಡ್ಡು ಬಂದುಬಿಟ್ಟು ಫುಲ್ ರೌಂಡ್ ಶೇಪಾಗಿ ಬರಬೇಕಂತ ಏನಿಲ್ಲ, ಸ್ವಲ್ಪ ರೌಂಡ್ ಶೇಪ್ ಇದ್ದರೂ ಸಾಕು. ಏಕೆಂದರೆ ನಾವಿದು ಅಕ್ಕಿ ಉಂಡೆ ಆಗಿರೋದ್ರಿಂದ, ಅಕ್ಕಿ ಲಾಡು ಆಗಿರೋದ್ರಿಂದ ಪರ್ಫೆಕ್ಟ್ ಶೇಪ್ ಬರಬೇಕಂತ ಏನಿಲ್ಲ. ಸೊ ಈಗ ನಾನು ಸ್ವಲ್ಪ ಇದನ್ನು ರೌಂಡ್ ಲಡ್ಡು ಮಾಡಿಬಿಟ್ಟು ಅಕ್ಕಿ ಹಿಟ್ಟಿತ್ತಲ್ವ ಅದರಲ್ಲೇ ನಾನು ಡಿಪ್ ಮಾಡ್ತಾಯಿದ್ದೀನಿ ಇದನ್ನು. ಸೊ ಆವಾಗ ನಾವು ಆ ಥರ ಡಿಪ್ ಮಾಡಿದರೆ ಏನಾಗುತ್ತೆ ಅಂದರೆ ಇದು ನೋಡಲಿಕ್ಕೆ ಚೆನ್ನಾಗಿರುತ್ತಂತ ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಇರಲ್ಲ. ನೋಡಿ ಈ ಥರ ಇದ್ದರೆ ಸಾಕು, ಇಷ್ಟು ರೌಂಡ್ ಶೇಪ್ ಇದ್ದರೆ ಸಾಕು. ನೋಡಿ ಇದು ರೆಡಿ ಆಗಿದೆ. ಸೊ ನೀವು ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿನ ಸ್ಪೆಷಲಾಗಿ ಕ್ರಿಸ್ಮಸ್ ಟೈಮಲ್ಲಿ ಇದನ್ನು ಮಾಡೋದು. ಅಕ್ಕಿ ಲಡ್ಡು, ಕರ್ಜಿಕಾಯಿ, ಚಕ್ಕುಲಿ ಇವೆಲ್ಲ ಒಂದು ಕುಸ್ವಾರ್ ಅಂತ ಒಂದು ರೆಸಿಪಿ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಕ್ರಿಸ್ಮಸ್ ಟೈಮಲ್ಲಿ ಸ್ಪೆಷಲ್ ರೆಸಿಪಿಗಳಂತ ನಾವು ಕನ್ಸಿಡರ್ ಮಾಡಿ ಇದನ್ನು ಮಾಡೋದು. ಸೊ ಹಾಗಾಗಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.